ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಸ್ವಾತಿ ಸ್ಪೆಷಲ್ ಆಗಿರೋ ಕಾಫಿನ ಮಾಡ್ಕೊಬಂದು ಭವಾನಿ ಅಜ್ಜಿಗೆ ಕೊಡ್ತಾ ಇರ್ತಾಳೆ. ನಿಮಗೋಸ್ಕರ ಸ್ಪೆಷಲ್ ಆಗಿರೋ ಕಾಫಿ ತಂದಿದ್ದೀನಿ, ಕುಡಿದು ಹೇಗಿದೆ ಅಂತ ಹೇಳ್ತಾ ಇರಿ. ಹಾಗೆ ನಾನು ನ್ಯೂಸ್ ಪೇಪರ್ ಓದ್ತಾ ಇದ್ದೀನಿ ಅಂತ ಅಂದಾಗ, ನನಗೆ ನ್ಯೂಸ್ ಪೇಪರ್ ಓದೋ ಎಲ್ಲ ಹ್ಯಾಬಿಟ್ಸ್ ಇದೆಯಾ ಅಂತ ಕೇಳ್ತಿರ್ಬೇಕಾದ್ರೆ, ಓ ಖಂಡಿತ ಇದೆ, ನಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಲ್ವಾ. ಒಂದು ದಿನ ಅಜ್ಜಿ ಜೋರಾಗಿ ಟಿ ವಿ ಹಾಕ್ಕೊಂಡು ನ್ಯೂಸ್ನ ಕೇಳ್ತಾ ಇದ್ರು. ಹಾಗೆ ಇದಕ್ಕಿದ್ದಂಗೆ ಟಿ ವಿ ಆಫ್ ಆದಾಗ, ನೀನು ಪೇಪರ್ಲಿರೋ ನ್ಯೂಸ್ನ ಓದು ಸ್ವಾತಿ ಅಂತ ಅಂದಾಗ, ನಮ್ಮ ಬಗ್ಗೆ ಗೊತ್ತಲ್ವಾ, ನಾವು ಪಕ್ಕದ ಮನೆ ಕೇಳೋವರೆಗೂ ಸಹ ನ್ಯೂಸ್ ಪೇಪರ್ ಓದ್ತಾ ಇದ್ವಿ. ಆವತ್ತಿಂದ ಅಜ್ಜಿ ನನ್ನ ನ್ಯೂಸ್ ಪೇಪರ್ ಓದಲೇಬೇಕು ಅಂತ ಪ್ರಾಣ ಹಿಂಡ್ತಾ ಇದ್ರು. ನಾನು ಎಲ್ಲಿ ಓದ್ತಿದ್ದೆ ಅಲ್ಲಿಗೆ ಬರ್ತಾ ಇದ್ರು ಅಂತ ಹೇಳ್ಕೊಂಡು ಕಾಮಿಡಿ ಮಾಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ವಂಶಿ ಬರ್ತಾನೆ. ಏನು ಮಾಡ್ತಾ ಇದ್ದೀರಾ ಇಬ್ಬರು ಅಂತ ಕೇಳ್ತಿರ್ಬೇಕಾದ್ರೆ, ಒಂದು ಸ್ವಲ್ಪ ಮುಂಚೆ ಬರಬೇಕಿತ್ತು, ಇವಳು ಪಾಸ್ಟ್ ಬಗ್ಗೆ ಎಲ್ಲ ಹೇಳ್ತಾ ಇದ್ಲು, ಎಷ್ಟು ಕಾಮಿಡಿ ಇತ್ತು ಗೊತ್ತಾ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ಹಾಗೆ ವಂಶಿ ಹೇಳ್ತಾ ಇರ್ತಾನೆ, ಏನು ಊರಿನ ಬಗ್ಗೆ ಕಥೆ ಹೇಳ್ತಾ ಇದ್ಲಾ, ದಯವಿಟ್ಟು ಕೇಳ್ಕೊಬೇಡಿ, ತಲೆ ತಿಂದು ಮಿದ್ಲಿ ಕೈ ಹಾಕ್ತಾಳೆ. ನಾನಂತೂ ಹೇಳಿದ್ದೀನಿ, ನನಗೆ ಹೇಳ್ಬೇಡ ಅಂದರು, ನನ್ನನ್ನು ಬಿಡ್ದಲೆ ಕೇಳಿ ಕೇಳಿ ಅಂತ ಟಾರ್ಚರ್ ಕೊಟ್ಬಿಟ್ಲು. ಇವಾಗ ನಿಮ್ಮನ್ನು ಇಟ್ಕೊಂಡಿದ್ದಾಳೆ ನೋಡಿ, ಇವಳ ಬಗ್ಗೆ ನಿಮಗೆ ಸರಿಯಾಗಿ ಗೊತ್ತಿಲ್ಲ ಅಂತ ಅಂದಾಗ, ಈ ಕಡೆ ಸ್ವಾತಿ ಜಗಳಕ್ಕೆ ಹೋಗ್ತಾ ಇರ್ತಾಳೆ. ಸಾಕು ಸಾಕು, ನೀವಿಬ್ರು ಜಗಳಾಡಿ ಸಾಕು, ಕೊಡು ಸ್ವಾತಿ, ನಾನು ಪೇಪರ್ ಓದ್ತೀನಿ, ಇವತ್ತಿನ ದಿನ ಭವಿಷ್ಯ ಏನಿದೆ ಅಂತ ನೋಡ್ತೀನಿ ಅಂತ ಅಜ್ಜಿ ಪೇಪರ್ ಇಸ್ಕೋತಾರೆ. ಹಾಗೆ ವಂಶ ಹೇಳ್ತಾ ಇರ್ತಾನೆ, ಪೇಪರಲ್ಲಿ ಬಂದಿರೋ ಭವಿಷ್ಯ ಎಲ್ಲ ನೀವು ನಂಬ್ತೀರಾ ಅಜ್ಜಿ ಅಂತ ಅಂದಾಗ, ನಂಬ್ತೀನೋ ಬಿಡ್ತೀನೋ, ಓದೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಓದ್ತಾ ಇದ್ದೀನಿ ಅಂತ ಅಂದಾಗ, ನನ್ನ ಭವಿಷ್ಯ ಏನಿದೆ ಅಂತ ನನ್ನ ರಾಶಿಲಿ ನೋಡಿ ಅಜ್ಜಿ ಅಂತ ಅಂದಾಗ, ಇಂದು ನೀವು ತಗೊಳ್ಳೋ ನಿರ್ಧಾರ ನಿಮ್ಮ ಭವಿಷ್ಯನ ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಇವಳಿಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ಸ್ವಾತಿ ಹತ್ರ ಅಜ್ಜಿ ಕೇಳ್ತಾ ಇರ್ತಾರೆ, ಏನು ನಿರ್ಧಾರ ತಗೋಬೇಕು ಅಂತ ಅನ್ಕೊಂಡಿದ್ಯಮ್ಮ ಅಂತ ಅಂದಾಗ, ಖಂಡಿತ ಗೊತ್ತಿಲ್ಲ ಅಜ್ಜಿ, ಆದರೆ ಏನೇ ತಗೊಳ್ಳೋದಿದ್ರು ಸಹ ಯೋಚನೆ ಮಾಡಿ ತಗೋತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಸಾಕು ಸಾಕು ನೀನು ಭವಿಷ್ಯ ಕೇಳಿದ್ದು, ನಾನು ಒಂದು ಲೋಟ ಸ್ಟ್ರಾಂಗ್ ಆಗಿರೋ ಕಾಫಿ ತಗೋಬಾ ಅಂತ ಹೇಳ್ತಿರ್ಬೇಕಾದ್ರೆ, ಇರೋ ಒಂದು ನಿಮಿಷ, ನಿನ್ನ ರಾಶಿಲಿ ಏನಿದೆ ಅಂತ ಭವಿಷ್ಯನ ಓದ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ತಾ ಇರ್ತಾರೆ. ಹಾಗೆ ವಂಶಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ನಿನಗೆ ಗೊತ್ತಲ್ವಾ ಭವಾನಿ, ನನಗೆ ಭವಿಷ್ಯದ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇಲ್ಲ, ಈ ರಾಶಿ ಬಗ್ಗೆನೂ ಇಂಟ್ರೆಸ್ಟ್ ಇಲ್ಲ, ನನಗೇನು ಹೇಳ್ಬೇಡ ಅಂತ ಅಂದಾಗ, ಯಾಕ್ರಿ ಈ ರೀತಿ ಆಡ್ತೀರಾ, ಸ್ವಲ್ಪ ಸಮಾಧಾನಾಗಿ ನಂತರ ಕೂತ್ಕೊಂಡು ಕೇಳಿಸ್ಕೊಳ್ಳಿ ಅಂತ ಅಂದಾಗ, ಇವಾಗೇನು ಕಾಫಿ ಕೊಡ್ತೀಯೋ, ನಾನು ಎದ್ದೋಗೋಣ ಅಂತ ವಂಶಿ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಪೋಸ್ಟ್ ಮ್ಯಾನ್ ಮೇಡಮ್ ಮೇಡಮ್ ಅಂತ ಕೂಗ್ತಾ ಇರ್ತಾನೆ. ಏನೋ ಪೋಸ್ಟ್ ಬಂದಿದೆ ಅಂತ ಅನ್ಸುತ್ತೆ, ನಾನು ತಗೊಂಡು ಬರ್ತೀನಿ ಅಂತ ಸ್ವಾತಿ ಹೊರಗಡೆ ಬರ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಪೋಸ್ಟ್ ಮ್ಯಾನ್ ಹೇಳ್ತಾ ಇರ್ತಾನೆ, ಇದು ಗೀತಾ ಕುಮಾರ್ ಅವ್ರ ಮನೆ ಅಂತ ಅಂದಾಗ, ವಂಶಿ ಇದೆಲ್ಲಪ್ಪ ಅದು ಮನೆ ಅಂತ ಅನ್ಬೇಕಾದ್ರೆ, ಇಲ್ಲ ಇಲ್ಲ ಇದೇ ಮನೆ, ಎರಡು ಒಂದೇ ಫ್ಯಾಮಿಲಿ ತಾನೆ, ನಿಮ್ಗೇನು ಕಷ್ಟ, ಸುಮ್ಮನೆ ಇರಿ ಅಂತ ಅಂದ್ಬಿಟ್ಟು ಸೈನ್ ಮಾಡಿ ಏನು ಲೆಟರ್ ಅಂತ ತೊಗೋತಾಳೆ. ಏನಕ್ಕೆ ಬೇರೆ ಲೆಟರ್ ಓದ್ತಾ ಇದೆಯಾ, ಸುಮ್ಮನೆ ಕೊಡೋಗು ಅಂತ ಅಂದಾಗ, ಇರ್ರಿ ಒಂದು ನಿಮಿಷ ಅಂತ ಓಪನ್ ಮಾಡಿ ನೋಡಿದರೆ ಫ್ಯಾಷನ್ ಶೋನಲ್ಲಿ ಗೆದ್ದಿದ್ದ ಚೆಕ್ನ ಕೊಟ್ಟಿರ್ತಾರೆ. ಅದನ್ನು ನೋಡಿ ಸ್ವಾತಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಅಯ್ಯೋ ದೇವ್ರೆ, ಇದನ್ನು ಅಕ್ಕನಿಗೆ ಕೊಡೋಣ ಅಂತ ಹೋದರೆ ಬೈತಾಳೆ, ಏನಪ್ಪ ಮಾಡೋದು ಅಂತ ಅಂದಾಗ, ನೀನೇ ತಾನೇ ದೊಡ್ಡ ಎಡವಟ್ಟು ಮಾಡಿರೋದು, ಬೇಡ ಬೇಡ ಅಂತ ಅಂದರೂ ಬೇರೆ ಲೆಟರ್ನ ತೊಗೊಂಡಿದ್ದೀಯಾ, ಹೋಗಿ ನೀನೇ ಕೊಡು ಅಂತ ಅಂದಾಗ, ಇಲ್ಲ ವಂಶಿಯವರೇ ಪ್ಲೀಸ್ ನೀವೇ ಹೋಗಿ ಕೊಡಿ, ಇಲ್ಲಾಂದರೆ ಬೈತಾಳೆ ಅಂತ ಅಂದಾಗ, ಒಂದು ವಾರಕ್ಕಾಗೋಷ್ಟು ನಿಮ್ಮ ಅಕ್ಕ ಬೈತಾರೆ, ಬೈಸ್ಕೊಂಡು ಬಾವೋಗು, ಹೇಗಾದರೂ ಮಾಡಿ ಕೊಡೋಗು ಅಂತ ಬೈಕೊಂಡು ಹೋಗ್ತಾನೆ. ಹಾಗೆ ಮತ್ತೆ ಸ್ವಾತಿ ಯೋಚನೆ ಮಾಡ್ತಾ ಇರ್ತಾಳೆ, ಇಷ್ಟೊತ್ತಿಗೆ ಅಕ್ಕ ಬಾವ ಶಾಪಿಗೆ ಹೋಗಿರ್ತಾರೆ, ಯಾರೂ ಇರಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ಅಮ್ಮನ ಕೈಯಲ್ಲಿ ಲೆಟ್ರ್ ಕೊಟ್ಬರೋಣ, ಈ ಚೆಕ್ನ ಕೊಟ್ಬರೋಣ ಅಂತ ಮನೆ ಕಡೆ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ನಿತಿನ್ ಜೊತೆ ತುಂಬ ಖುಷಿಯಾಗಿ ಮೇಘ ಬೈಕಲ್ಲಿ ಕಾಲೇಜ್ ಹತ್ರ ಹೋಗ್ತಿರ್ಬೇಕಾದ್ರೆ, ಈ ಕಡೆ ಬ್ಯೂಟಿ ಪಾರ್ಲರಿಂದ ಹೊರಗಡೆ ಬಂದ ರಾಗಿಣಿ ಅವರಿಬ್ಬರು ನೋಡಿ ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾ ಇರ್ತಾಳೆ. ಏನು ನಿತಿನ್, ಇಂಥ ಕೆಲಸ ಮಾಡ್ತಿದ್ಯಾ ಅಂತ ಗೊತ್ತಿರಲಿಲ್ಲ, ಸ್ವಾತಿ ಬಿಟ್ಟೋದ್ಲು ಅಂತ ಅವಳು ತಂಗಿನ ಹಿಡ್ಕೊಂಡು ನೀನು ಸುತ್ತಾಡ್ತಾ ಇದೀಯಾ, ಸುಮ್ಮನೆ ಬಿಡಲ್ಲ, ಇವಳಿಗೆ ಸರಿಯಾದ ಪಾಠ ಕಲಿಸ್ತೀನಿ ಅಂತ ಅಂದ್ಬಿಟ್ಟು ಕಾರ್ ಡ್ರೈವ್ ಮಾಡಿಕೊಂಡು ಜೋರಾಗೆ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ಮನೇಲಿ ಪದ್ಮ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇರಬೇಕಾದ್ರೆ ಅಜ್ಜಿ ಪದ್ಮನ ಕೂತ್ಕೊಂಡು ಕಿಚನ್ ಒಳಗಡೆ ಬರ್ತಾ ಇರ್ತಾರೆ. ಏನೇ ಪದ್ಮ ಘಮ ಘಮ ಅಂತ ಅಂತಿದೆ, ಏನೇ ಮಾಡ್ತಿದ್ಯಾ ಅಂತ ಅಂದಾಗ, ಮಕ್ಕಳು ಮಾವಿನಕಾಯಿ ಚಿತ್ರಾನ್ನ ಕೇಳಿದ್ರು, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅತ್ತೆ ಅಂತ ಅನ್ಬೇಕಾದ್ರೆ, ನನಗೊಂದು ಸ್ವಲ್ಪ ಕೊಡೆ, ಉಪ್ಪು ಖಾರ ಹೇಗಿದೆ ಅಂತ ನೋಡ್ತೀನಿ ಅಂತ ಅಂದಾಗ, ನಿಮಗೆ ಇಷ್ಟ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅತ್ತೆ, ತೊಗೊಳ್ಳಿ ತಿನ್ನಿ ಅಂತ ಕೊಟ್ಟಾಗ ತುಂಬ ಖುಷಿಯಿಂದ ತಿಂತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅಮ್ಮ ಅಮ್ಮ ಅಂತ ಕೂತ್ಕೊಂಡು ಸ್ವಾತಿ ಬರ್ತಾಳೆ. ಸ್ವಾತಿನ ನೋಡಿ ಇವರಿಬ್ಬರಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಸ್ವಾತಿ ಹೇಗಿದೆಯಾ ಅಂತ ಅಂದಾಗ, ನಾನು ಚೆನ್ನಾಗಿದ್ದೀನಿ, ಮೊದಲು ಈ ಚೆಕ್ ತಗೊಳಮ್ಮ ಅಂತ ಅಂದಾಗ, ಏನು ಚೆಕ್ಕು, ನನಗೇನು ಕೊಡ್ತಿದ್ಯಾ ಅಂತ ಅನ್ಬೇಕಾದ್ರೆ, ಇದು ಅಕ್ಕ ಬಾವ ಫ್ಯಾಷನ್ ಶೋನಲ್ಲಿ ಗೆದ್ದಿದ್ದಮ್ಮ 5 ಲಕ್ಷ ಅಂತ ಅನ್ಬೇಕಾದ್ರೆ, ಅದನ್ನು ನೋಡಿ ಇವರಿಬ್ಬರಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಕಣ್ಣೀರು ಹಾಕ್ಕೊಂಡು ಪದ್ಮ ಹೇಳ್ತಾ ಇರ್ತಾಳೆ, ಇಂಥದ್ದೊಂದು ಒಳ್ಳೆ ದಿನ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸ್ವಾತಿ, ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ಪ್ರೀತಿ ಮೇಘ ಎಜುಕೇಷನ್ ಎಲ್ಲಿ ಅರ್ಧಕ್ಕೆ ಡ್ರಾಪ್ ಆಗುತ್ತೆ ಅಂತ ಅಂದ್ಕೊಂಡೆ, ಕೊನೆಗೂ ಆ ದೇವರು ಕಂಡುಬಿಟ್ಟ ಅಂತ ಅಂದಾಗ, ಏನಾಗಲ್ಲಮ್ಮ ಬೇಜಾರು ಮಾಡ್ಕೋಬೇಡಿ, ನಾನು ಕೆಲಸಕ್ಕೆ ಹೋಗ್ತೀನಿ ತಾನೇ, ತಿಂಗಳ ಸ್ಯಾಲ್ರಿ ತಂದು ಕೊಡ್ತೀನಿ, ಅವಾಗ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ
ನೋಡಮ್ಮ ಸ್ವಾತಿ, ಈ ರೀತಿ ಹೇಳ್ತೀನಿ ಅಂತ ನೀನು ತಪ್ಪಾಗಿ ತಿಳ್ಕೊಬೇಡ. ಇವಾಗ ನೀನು ದುಡ್ಡನ್ನ ನಮಗೆ ಕೊಡೋದು ಸರಿ ಅಂತ ನನಗೆ ಅನಿಸಲ್ಲ ಅಂತ ಅಜ್ಜಿ ಹೇಳ್ತಿರ್ಬೇಕಾದ್ರೆ, ನೀವು ಹೇಳ್ತಾ ಇರೋನ್ನ ಕರೆಕ್ಟಾಗಿದೆ, ಆದರೆ ನನಗೂ ನನ್ನದೇ ಆದ ಕರ್ತವ್ಯ ಇದೆ ಅಲ್ವಾ ಅಜ್ಜಿ. ಮೇಘ ಮತ್ತು ಪ್ರೀತಿನ ಓದಿಸೋದು ನನ್ನ ಜವಾಬ್ದಾರಿ ಅಲ್ವಾ, ಅದಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಪದ್ಮ ಮತ್ತು ಅಜ್ಜಿ ಸಿಕ್ಕಾಬಟ್ಟೆ ಬೇಜಾರಿಂದ ಸ್ವಾತಿ ಮುಖನ ನೋಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅಜ್ಜಿ ತಿಂತಿರೋ ತಟ್ಟೆಯಲ್ಲಿ ಮಾವಿನಕಾಯಿ ಚಿತ್ರಾನ್ನ ನೋಡಿ ಅವಳಿಗೂ ಸಿಕ್ಕಾಬಟ್ಟೆ ಆಸೆಯಾಗಿ, ಅಮ್ಮ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೀರಾ ಅಂತ ಅಂದಾಗ ಕೊಳ್ಳೆ ಒಂದು ತುತ್ತು ತಿನ್ನು ಅಂತ ಅಜ್ಜಿ ಹೇಳ್ತಿರ್ಬೇಕಾದ್ರೆ, ಬೇಡ ಬೇಡ ಗೀತಕ್ಕ ಬಂದುಬಿಡ್ತಾಳೆ ಹೋಗ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ, ಗೀತಾ ಈಗ ಬರಲೇ ಬಾರೆ, ಈಗಷ್ಟೇ ಶಾಪಿಗೆ ಹೋಗಿದ್ದಾಳೆ, ಬಾ ಸ್ವಲ್ಪ ಹಾಕ್ಕೊಡ್ತೀನಿ ತಿನ್ನಿವಂತೆ ಅಂತ ಪದ್ಮ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಸಡನ್ನಾಗಿ ಅಮ್ಮ ಅಂತ ಈ ಕಡೆ ಗೀತಾ ಕೂತ್ಕೊಂಡು ಬರ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಮ್ಮ ಏನು ಮಾಡಲಿ ಅಂತ ಅಂದಾಗ ಅಲ್ಲೊಂದು ಮೂಲೆಯಲ್ಲಿ ಹೋಗಿ ಬಚ್ಚಿಟ್ಕೊ ಅಂತ ಈ ಕಡೆ ಸ್ವಾತಿನ ಕಳಿಸ್ಬಿಟ್ಟು ಇವಳು ಟೆನ್ಷನಿಂದ ಇರ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಗೀತಾ ಒಳಗಡೆ ಬಂದು, ಅಲ್ಲಮ್ಮ ಇಷ್ಟೊಂಥರ ಟೆನ್ಷನ್ ಏನಕ್ಕೆ ಮಾಡ್ಕೊಂಡಿದ್ಯಾ ಅಂತ ಅನ್ಬೇಕಾದ್ರೆ, ನೀನೇನಕ್ಕೆ ಬಂದೆ ಅಂತ ಅಂದಾಗ ಚಾರ್ಜರ್ ಬಿಟ್ಟೋಗಿದೆ, ಅದಕ್ಕೆ ತೊಗೊಂಡೋಗೋಣ ಅಂತ ಬಂದೆ ಅಷ್ಟೇ ಅಂತ ಅಂದಾಗ, ಓ ಹೌದಾ ತೊಗೊಂಡೋಗು ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಅಜ್ಜಿ ತಟ್ಟೆಯಲ್ಲಿ ಮಾವಿನಕಾಯಿ ಚಿತ್ರಾನ್ನ ನೋಡಿಬಿಟ್ಟು, ಇದೇನಿದು ಮಾವಿನಕಾಯಿ ಚಿತ್ರಾನ್ನ ಅಂತ ಅಂದಾಗ ಅಜ್ಜಿ ಹೂ ಅಂತಿರ್ಬೇಕಾದ್ರೆ ಸ್ವಾತಿ ಏನಾದರೂ ಬಂದ್ಲಾ ಅಂತ ಅಂದಾಗ ಎಲ್ಲರಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಅಜ್ಜಿ ಹೇಳ್ತಾ ಇರ್ತಾರೆ, ಅವಳು ಏನಕ್ಕೆ ಬರ್ತಾಳೆ, ಬರಬೇಡ ಅಂತ ಬೈದಿನಿ ಅಂತಾನೆ, ಮತ್ತೇನಕ್ಕೆ ಬರ್ತಾಳೆ ಅಂತ ಅಂದಾಗ, ಸರಿ ಆಯಿತು ಮಾವನಿಗೆ ಸ್ವಲ್ಪ ತಿಂಡಿ ಹಾಕೊಡಿ ತೊಗೊಂಡು ಹೋಗ್ತೀನಿ ಅಂತ ಅಂದಾಗ, ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ನೀನು ಚಾಯ್ತಾ ತೊಗೊಂಡು ಹೊರಡಮ್ಮ ಅಂತ ಅಂದ್ಬಿಟ್ಟು ತಿಂಡಿ ಎಲ್ಲನೂ ಪದ್ಮ ಲಂಚ್ ಬಾಕ್ಸಿಗೆ ಹಾಕಿ ಕೊಟ್ಟ ತಕ್ಷಣ ಅಮ್ಮ ಯಾಕೋ ಸಿಕ್ಕಾಬಟ್ಟೆ ತಲೆನೋವ್ತಿದೆ, ಸ್ವಲ್ಪ ಕಾಫಿ ಕೊಡ್ತೀರಾ ಅಂತ ಕೇಳ್ತಾ ಇರ್ತಾಳೆ. ಅಲ್ಲಿ ಮಾಡಿಟ್ಟಿದ್ದೆಲ್ಲ ಆ ಕಾಫಿನೇ ಕೊಡಿ, ಆಮೇಲೆ ನಾವು ಮಾಡ್ಕೊಂಡ್ರೆ ಆಗುತ್ತೆ ಅಂತ ಅಜ್ಜಿ ಹೇಳ್ತಿರ್ಬೇಕಾದ್ರೆ, ಸರಿ ಅಮ್ಮ ತಗೋ ಕಾಫಿ ಕುಡಿದು ಹೊರಡು ಅಂತ ಅಂದಾಗ ಇವಳಿಗೆ ಸ್ವಲ್ಪ ಅನುಮಾನ ಬರ್ತಾ ಇರುತ್ತೆ. ಅಷ್ಟೊತ್ತಿಗೆ ಸಡನ್ನಾಗಿ ಸ್ವಾತಿ ಫೋನು ರಿಂಗ್ ಆಗ್ತಿರ್ಬೇಕಾದ್ರೆ, ಯಾರಮ್ಮ ಫೋನು ಅಂತ ಗೀತಾ ಕೇಳಬೇಕಾದ್ರೆ ಎಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಮತ್ತೆ ಅಜ್ಜಿ ಹೇಳ್ತಾ ಇರ್ತಾರೆ, ಈ ಮೇಘಂದು ಫೋನು ಇಲ್ಲೇ ಬಿಟ್ಟು ಹೋಗಿದ್ದಾಳೆ ಅಂತ ಅಂದಾಗ, ನಾನು ನೋಡ್ತೀನಿ ಅಂತ ಅಂದಾಗ, ಬೇಡ ಬೇಡ ನಾನೇ ನೋಡ್ತೀನಿ ಅನ್ನೋಷ್ಟರಲ್ಲಿ ಫೋನು ಕಟ್ಟಾಗಿಬಿಡುತ್ತೆ. ಸರಿ ಆಯಿತು ಬರ್ತೀನಿ ಅಂತ ಗೀತಾ ಹೊರಗಡೆ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಸ್ವಾತಿ ಉಸಿರು ಬಿಟ್ಬಿಟ್ಟು, ಅಮ್ಮ ನಾನು ಆದಷ್ಟು ಬೇಗ ಮನೆಗೆ ಹೋಗ್ತೀನಿ ಅಂತ ಅನ್ಬೇಕಾದ್ರೆ, ಬೇಡ ಬಾರೆ ಸ್ವಲ್ಪ ಮಾವಿನಕಾಯಿ ಚಿತ್ರಾನ್ನ ತಿನ್ನು ಅಂತ ಅಂದಾಗ, ಇಲ್ಲ ಇಲ್ಲ ಗೀತಕ್ಕ ಬಂದರೆ ಬೈತಾಳೆ ಅಂತ ಓಡೋಡಿ ಸ್ವಾತಿ ಹೋಗ್ತಾ ಇರಬೇಕಾದ್ರೆ ಡೋರ್ ಹತ್ರ ಗೀತಾ ನಿಂತಿರ್ತಾಳೆ. ಅವಳನ್ನ ನೋಡಿ ಶಾಕಾಗಿ ನಿಂತಿರ್ಬೇಕಾದ್ರೆ ಅಜ್ಜಿ ಮತ್ತೆ ಪದ್ಮ ಹೇಳ್ತಾ ಇರ್ತಾರೆ, ಇದೇನಿದು ಗೀತಾ ಮತ್ತೆ ವಾಪಸ್ ಬಂದಲ್ಲ, ಅಯ್ಯೋ ರಾಘವೇಂದ್ರ ಅಂತ ಹೊರಗಡೆ ಬಂದು ನೋಡಿದರೆ ಅವರಿಗೂ ಸಹ ಶಾಕ್ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ನೀನು ಹೋಗ್ಲೇ ಇಲ್ವಾ, ಇಲ್ಲೇ ನಿಂತಿದ್ಯಾ ಅಂತ ಅಜ್ಜಿ ಕೇಳ್ತಿರ್ಬೇಕಾದ್ರೆ, ನಾನು ಹೋಗಿದ್ರೆ ನಿಮ್ಮ ಬಂಡವಾಳ ಗೊತ್ತಾಗ್ತಿರ್ಲಿಲ್ವಲ್ಲ ಅದಕ್ಕೆ ನಿಂತಿದ್ದೆ ಅಂತ ಅಂದಾಗ, ಅಕ್ಕ ನಾನು ಚೆಕ್ ಕೊಡೋಕೆ ಬಂದಿದ್ದೆ ಅಷ್ಟೇ ಅಂತ ಅಂದಾಗ, ಅದನ್ನು ನಾನು ಇದೆಲ್ಲ ಕೊಡಬೇಕಿತ್ತಲ್ಲ, ಏನಕ್ಕೆ ಕದ್ದು ಮುಚ್ಚಿ ಬರ್ತಾ ಇದೆಯಾ, ಅಲ್ಲ ನೀನು ಆಲ್ರೆಡಿ ಬಂದಿದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಅಜ್ಜಿ ಮತ್ತು ಅಮ್ಮ ಏನು ಹೇಳ್ತಾರೆ ಅಂತ ಕಾಯ್ತಾ ಇದ್ದೆ, ನಾನು ಏನು ಮಾಡಿದ್ರು ನಿಮಗೆ ಇಷ್ಟನೇ ಆಗಲ್ಲ, ಕೊನೆಗೆ ಇಷ್ಟ ಆಗೋದು ಇವಳೇ ಅಲ್ವಾ, ನಾನು ಯಾವ ಕೆಲಸ ಮಾಡಿದ್ರು ಇಷ್ಟ ಆಗಲ್ಲ, ನೋಡು ಸ್ವಾತಿ ದಯವಿಟ್ಟು ಈ ರೀತಿ ಮನೆಗೆಲ್ಲ ಬಂದು ನನಗೆ ಅವಮಾನ ಮಾಡಬೇಡ, ಇನ್ನೊಂದ್ಸಲ ಕದ್ದು ಮುಚ್ಚಿ ಬಂದರೆ ಈ ಮನೆಯೇ ಬಿಟ್ಟು ನಾನು ಹೋಗಬೇಕಾಗುತ್ತೆ ಅಂತ ಅಂದಾಗ ಎಲ್ಲರ ಕಣ್ಣಲ್ಲೂ ನೀರು ಬರ್ತಾ ಇರುತ್ತೆ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟು, ಇನ್ನೊಂದ್ಸಲ ನಮ್ಮ ಮನೆ ಕಡೆ ಬಂದರೆ ಸರಿ ಇರಲ್ಲ ಅಂತ ಬೈದು ಹೋಗ್ತಾ ಇರಬೇಕಾದ್ರೆ ಈ ಕಡೆ ಸ್ವಾತಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಅಜ್ಜಿ ಹೇಳ್ತಾ ಇರ್ತಾರೆ, ಅವಳ ಬಗ್ಗೆ ನಿನಗೆ ಗೊತ್ತಲ್ವಾ ಬೇಜಾರು ಮಾಡ್ಕೋಬೇಡ ಅಂತ ಅಂದಾಗ, ಪರವಾಗಿಲ್ಲ ಬೈದಿದ್ದು ನಮ್ಮ ಅಕ್ಕ ತಾನೇ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ, ಆದರೆ ನನಗೆ ಬೇಜಾರಾಗ್ತಿರೋದು ಮಾವಿನಕಾಯಿ ಚಿತ್ರಾನ್ನ ತಿಂದೆಲ್ಲ ಹೋಗ್ತಾ ಇದ್ದೀನಲ್ಲ ಅಂತ ಅಂದ್ಬಿಟ್ಟು ಬರ್ತೀನಿ ಅಜ್ಜಿ ಅಂತ ಹೋಗ್ತಾ ಇದ್ದರೆ ಪದ್ಮನಿಗೂ ಮತ್ತು ಅಜ್ಜಿಗೂ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ವಂಶಿ ಸ್ವಾತಿನ ಕರ್ಕೊಂಡು ಆಫೀಸಿಗೆ ಬರ್ತಾ ಇರ್ತಾನೆ. ಬರಬೇಕಾದ್ರೆ ಹೇಳ್ತಾ ಇರ್ತಾನೆ, ಮುಖ ಈ ರೀತಿ ಗಂಟಾಕೋಬೇಡ, ನಿಮ್ಮ ಅಕ್ಕ ವಾರಕ್ಕೆ ಆಗೋವಷ್ಟು ಬೈದಿದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ದಯವಿಟ್ಟು ಸ್ವಲ್ಪ ಆಫೀಸಿಗೆ ಬಂದಿದ್ದೀಯಾ ನಗ್ನಗ್ತಾ ಕೆಲಸ ಮಾಡು, ಇಲ್ಲ ಅಂತ ಅಂದರೆ ನಾನೇ ಏನೋ ನಿನ್ನನ್ನು ಬೈದಿದ್ದೀನಿ ಅಂತ ಎಲ್ಲ ಎಂಪ್ಲಾಯೀಸ್ ಅನ್ಕೋತಾರೆ ಅಂತ ಅಂದಾಗ, ಅಯ್ಯೋ ನಿಮ್ಗೇನು ಗೊತ್ತು ನನ್ನ ಕಷ್ಟ, ಮಾವಿನಕಾಯಿ ಚಿತ್ರಾನ್ನ ತಿಂದಲೇ ಬಂದೆ ಅದಕ್ಕೆ ಬೇಜಾರಾಗ್ತಿರೋದು ಅಂತ ಅಂದಾಗ, ಅಲ್ಲ ನಿಮ್ಮ ಅಕ್ಕ ಆ ರೇಂಜಲ್ಲಿ ಊದು ಕಳಿಸಿದ್ದಾಳೆ, ನಿನಗೆ ಅದು ಏನು ಅನಿಸಿಲ್ಲ, ಮಾವಿನಕಾಯಿ ಚಿತ್ರಾನ್ನ ತಿಂದಲೇ ಬಂದಿದ್ದೀನಿ ಅಂತ ಹೇಳ್ತಿದೆಯಲ್ಲ, ನಾಚಿಕೆ ಆಗಲ್ವಾ ಅಂತ ಅನ್ಬೇಕಾದ್ರೆ, ನಿಮಗೇನ್ರಿ ಗೊತ್ತು ನಮ್ಮಮ್ಮ ಎಷ್ಟು ಚೆನ್ನಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾರೆ, ಒಂದಿನ ತರ್ತೀನಿ ತಿಂದು ನೋಡಿ ನಿಮಗೆ ತುಂಬ ಸಿಕ್ಕಾಬಟ್ಟೆ ಫಿದಾಗ್ಬಿಡ್ತೀರಾ ಅಂತ ಅನ್ಬೇಕಾದ್ರೆ, ಸರಿ ಸರಿ ಕೆಲಸ ನೋಡೋಗು ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಕ್ಯಾಬಿನಿಗೆ ಬಂದು ಏನು ವರ್ಕ್ ಮಾಡ್ತಿರ್ಬೇಕಾದ್ರೆ ಈ ಕಡೆ ಸ್ವಾತಿ ಅಸಿಸ್ಟೆಂಟ್ ಬಂದುಬಿಟ್ಟು, ಮೇಡಮ್ ಸರ್ ಕರಿತಿದ್ರೆ ಬನ್ನಿ ಅಂತ ಅಂದಾಗ ಬರ್ತೀನಿ ಅಂತ ಹೋಗ್ತಾ ಇರ್ತಾಳೆ. ಹಾಗೆ ವಂಶಿ ಕ್ಯಾಬಿನಿಗೆ ಬಂದಾಗ ಬಾಸ್ ಅಂತ ಅನ್ಬೇಕಾದ್ರೆ ಒಳಗಡೆ ಬಾ ಅಂತ ಸನ್ನೆ ಮಾಡ್ತಿರ್ಬೇಕಾದ್ರೆ ಹಂಗೆ ಗುರಾಯಿಸ್ಕೊಂಡು ಒಳಗಡೆ ಬರ್ತಾಳೆ. ಬಂದಾಗ ಏನು ಬಾಸ್ ಕರೆದ್ರಂತೆ ಅಂತ ಅಂದಾಗ, ಈ ಫೈಲಿಗೆ ಹಾಗೆ ಈ ಡಾಕ್ಯುಮೆಂಟಿಗೆ ಸೈನ್ ಮಾಡು ಅಂತ ಅಂದಾಗ, ನಾನು ಏನಕ್ಕೆ ಮಾಡಬೇಕು, ನಾನೇನು ಓದೇ ಇಲ್ವಲ್ಲ ಅಂತ ಅನ್ಬೇಕಾದ್ರೆ, ಏನಕ್ಕೆ ಓದ್ತೀಯಾ, ನಾನು ತಾನೇ ಓನರ್ ಅಂತ ಅನ್ಬೇಕಾದ್ರೆ, ಅದಂಗೆ ಅಜ್ಜಿ ತಾತ ಓನರ್ ಮಾಡಿದ್ದಾರೆ ಆಸ್ತಿಗೆಲ್ಲ, ನಾನು ಡಾಕ್ಯುಮೆಂಟಿಗೆ ಓದ್ದಲ್ಲೇ ಸೈನ್ ಮಾಡಲಿಲ್ಲ ಅಂತ ಅಂದಾಗ, ಏನು ಬೆಂಗಳೂರಲ್ಲಿ 200 ಕೋಟಿ ಸಂಪಾದನೆ ಮಾಡಿದ್ದಾಳೆ ಆಸ್ತಿಯ, ಹಂಗಾಗಿ ಉಳಿದೆ ಅಲ್ವಾ ಅದಕ್ಕೆ ಈ ರೀತಿ ಆಡ್ತಾಳೆ, ಸುಮ್ಮನೆ ಸೈನ್ ಮಾಡು ಅಂತ ಬೈತಿರ್ಬೇಕಾದ್ರೆ, ಓಕೆ ಓಕೆ ಕೂಲ್ ಮಾಡ್ಕೊಡ್ತೀನಿ ಅಂತ ಸೈನ್ ಮಾಡೋಕ್ಕೆ ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಜಯ್ ಬರ್ತಾನೆ. ಅಜಯ್ನ ನೋಡ್ಕೊಂಡು ಸ್ವಾತಿ ಹಾಗೆ ನಿಂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಗೀತಾ ಟೈಲರಿಂಗ್ ಮಾಡ್ತಾ ಇರಬೇಕಾದ್ರೆ ಹೇಳ್ತಾ ಇರ್ತಾಳೆ,
ಭಾವ ಏನು ಗೊತ್ತಾ 4 ಬ್ಲೌಸ್ ಇವತ್ತು ಬಂದಿದೆ. ಅವ್ರು ಹೇಳ್ತಾ ಇದ್ರು, "ನಿಮ್ಮ ಸ್ಟಿಚಿಂಗ್ ನಮ್ಗೆ ಇಷ್ಟ ಆದರೆ ಒಂದು ಮದುವೆ ಇದೆ, ಆರ್ಡರ್ ಎಲ್ಲ ನಿಮಗೆ ಕೊಡ್ತೀವಿ" ಅಂತ ಅಂದರು. ಅಷ್ಟಾದರೆ ಸಾಕು ಅಲ್ವ ಭಾವ, ನಮ್ಮ ಸಮಸ್ಯೆ ಎಷ್ಟೋ ಸಾಲ್ವ್ ಆಗುತ್ತೆ ಅಂತ ಅಂದಾಗ, "ಹೌದು ಗೀತಾ, ನೀಟಾಗಿ ನಾನು ಕಟ್ ಮಾಡಿಕೊಡ್ತೀನಿ, ಸ್ಟಿಚ್ ಮಾಡಿ ಒಂದೇ, ಇವಾಗ ಟೈಮ್ ಆಗಿದೆ ಊಟ ಮಾಡೋಣ ಬಾ" ಅಂತ ಅಂದಾಗ, "ಸರಿ ಕಾಯಿ ತಗೊ ಬನ್ನಿ, ಇದೆಲ್ಲ ರೆಡಿ ಮಾಡ್ತೀನಿ" ಅಂತ ಅಂದ್ಬಿಟ್ಟು ಬಾಕ್ಸ್ ಓಪನ್ ಮಾಡಿ ಕೊಟ್ಟ ತಕ್ಷಣ, ಈ ಕಡೆ ಇದೇನಿದು ಮಾವಿನಕಾಯಿ ಚಿತ್ರಾನ್ನ ತಂದಿದೆಯಲ್ಲ, ಅತ್ತೆ ನಮಗೋಸ್ಕರ ಪ್ರೀತಿಯಿಂದ ಮಾಡಿಕೊಟ್ಟಿದ್ದಾರೆ ಅಂತ ಕುಮಾರ ಖುಷಿ ಪಡ್ತಾ ಇದ್ದರೆ, ಮನೆಗೆ ಸ್ವಾತಿ ಬಂದಿದ್ದ ನೆನ್ಪು ಮಾಡಿಕೊಂಡು ಸಿಕ್ಕಾಪಟ್ಟೆ ಬೇಜಾರು ಮಾಡಿಕೊಂಡು ಗೀತಾ ನಿಂತ್ಕೊಂಡ್ಬಿಡ್ತಾಳೆ. ಇನ್ನೊಂದು ಕಡೆ ವಂಶಿ ಹೇಳ್ತಾ ಇರ್ತಾನೆ, "ಏನಕ್ಕೆ ಬಂದೆ ಅಜಯ್" ಅಂತ ಅನ್ಬೇಕಾದ್ರೆ, "ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಎಲ್ಲ ಸರಿಯಾಗಿದೆ, ಫೈಲ್ಗೆ ನೀನು ಸಿಗ್ನೇಚರ್ ಹಾಕ್ಕೊಡ್ಬೇಕು, ಅದಕ್ಕೆ ಬಂದೆ" ಅಂತ ಅಂದಾಗ, ಸ್ವಾತಿ ಮಾತ್ರ ಡೀಪಾಗಿ ಅಜಯ್ನ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಬ್ರೋ ಇದಕ್ಕೆ ಸೈನ್ ಮಾಡಿ ಅಂತ ಅನ್ಬೇಕಾದ್ರೆ, "ಕೊಡು ಸೈನ್ ಮಾಡ್ತೀನಿ" ಅಂತ ಅಂದಾಗ, ಸ್ವಾತಿ ನಾನು ಸಲ ಚೆಕ್ ಮಾಡ್ತೀನಿ ಅಂತ ಚೆಕ್ ಮಾಡ್ತಾ ಇರ್ತಾಳೆ. "ಇಲ್ಲ ಬಾಬಿ, ಎಲ್ಲ ಕರೆಕ್ಟಾಗಿ ಮಾಡಿದ್ದೀನಿ, ಕೊಟ್ಬಿಡಿ ಟೈಮ್ ಆಗುತ್ತೆ" ಅಂತ ಅನ್ಬೇಕಾದ್ರೆ, "ಕೊಡಿ" ಅಂತ ಕೇಳ್ತಿರ್ಬೇಕಾದ್ರೆ, "ಸರಿ 1 ನಿಮಿಷ" ಅಂತ ಸ್ಟಡಿ ಮಾಡ್ತಾ ಇರಬೇಕಾದ್ರೆ, "ಅಲ್ಲ ಇದಕ್ಕೆ ಪೇಮೆಂಟ್ ಏನಕ್ಕೆ ಪೆಂಡಿಂಗ್ ಅಂತ ಇದೆ, ಆಲ್ರೆಡಿ ಕ್ಲಿಯರ್ ಆಗಿದೆ ಅಲ್ವಾ, ಇಷ್ಟು ದೊಡ್ಡ ಅಮೌಂಟ್ ಏನಕ್ಕೆ ಪೆಂಡಿಂಗ್ ಅಂತ ತೋರಿಸಿದಿರಾ" ಅಂತ ಅಂದಾಗ, ಅಜಯ್ಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ "ನೋಡಿ ವಂಶಿಯವರೇ, ನೀವೊಂದ್ಸಲ" ಅಂತ ಅಂದಾಗ, "ಹೌದು, ಈ ಚೆಕ್ಕಿಗೆ ನಾನು ಸೈನ್ ಮಾಡಿದ್ದೀನಲ್ಲ, ಯಾಕೋ ಈ ರೀತಿ ಮಾಡಿದೀಯಾ, ಬೈ ಮಿಸ್ಟೇಕ್ ಏನೋ ಆಗಿದೆ, ಸರಿ ಮಾಡು" ಅಂತ ಅಂದಾಗ, "ಓ ಸಾರಿ ಬ್ರೋ, ನನ್ನಿಂದ ಮಿಸ್ಟೇಕ್ ಆಯಿತು, ಸಾರಿ" ಅಂತ ಸ್ವಾತಿನ ಗುರಾಯಿಸ್ಕೊಂಡು ಫೈಲ್ ತೊಗೊಂಡು ಹೋಗ್ತಾ ಇರ್ತಾನೆ. ಹಾಗೆ ಅಜಯ್ ಬಗ್ಗೆ ಹೇಳೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ, ವಂಶಿ ಹೇಳ್ತಾ ಇರ್ತಾನೆ, "ಅವನ ಬಗ್ಗೆ ನೀನು ಏನು ಹೇಳಕ್ಕೆ ಬಂದಿದೆ ಅಂತ ನನಗೆ ಗೊತ್ತು, ಬೈ ಮಿಸ್ಟೇಕ್ ಮಾಡಿದ್ದಾನೆ, ಇಟ್ಸ್ ಓಕೆ, ಈ ವಿಷಯನ ದೊಡ್ಡದಾಗಿ ಮಾಡಬೇಡ" ಅಂತ ಹೇಳ್ಬೇಕಾದ್ರೆ, "ಇಲ್ಲ, ಇವನ ಮೇಲೆ ಒಂದು ಖಂಡಿತ ಕಣ್ಣಿಟ್ಟಿರಬೇಕು, ಇವನೇನು ಸಂಚು ಮಾಡ್ತಾ ಇದ್ದಾನೆ" ಅಂತ ಸ್ವಾತಿ ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.